ನೀವೇನಾದರೂ ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಬೇಕು ಅಂದರೆ ಖಂಡಿತ ಈ ರೀತಿ ಒಮ್ಮೆ ಟ್ರೈ ಮಾಡಿ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಅದ್ಭುತವಾಗಿರುತ್ತೆ. ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆ ಅದ್ಭುತವಾದ ಒಂದು ಮಶ್ರೂಮ್ ಗ್ರೇವಿ ಮಾಡ್ಕೋಣ. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಆಗಿರುತ್ತೆ. ಈ ಸರಿಯಾದ ಅಳತೆಯಲ್ಲಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಮನಸ್ಸಿಗೂ ತೃಪ್ತಿ ಆಗುತ್ತೆ, ಹೊಟ್ಟೆ ತುಂಬ ಊಟನೂ ಮಾಡ್ಬೋದು. ಅಷ್ಟೊಂದು ಚೆನ್ನಾಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ. ಇದೇ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಕಡೆಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಇದಕ್ಕೆ ಹೋಲ್ ಗರಂ ಮಸಾಲ ಹಾಕ್ಕೊಳ್ಬೇಕಾಗುತ್ತೆ. ಜಾಸ್ತಿ ಹಾಕ್ಕೊಳ್ಬಾರ್ದು, ಲೈಟಾಗಿರಬೇಕು. ಅದು ನಾಲ್ಗೆಗೆ ಸ್ವಲ್ಪ ಟಚ್ ಆಗಬೇಕು, ಆ ಥರ ಇರಬೇಕು ಮಸಾಲೆ. ನೋಡಿ, ಸೋಂಪು, ಲವಂಗ 1-2-3, ಚಕ್ಕೆ 1 ಇಂಚು, ಮತ್ತು ಏಲಕ್ಕಿ 4, ಪಲಾವ್ ಎಲೆ, ಒಂದು ಸ್ವಲ್ಪ ಅನಾನಸ್ ಫ್ಲವರ್, ಒಂದು ಪೆಟಲ್ ಅಷ್ಟೇ ಸಾಕು. ಇಷ್ಟಕ್ಕೆ ನಮಗೆ ಆರಾಮ್ಸೆ ಒಂದು 4-5 ಜನ ಆರಾಮ್ಸೆ ಊಟ ಮಾಡ್ಬೋದು. ಇಷ್ಟು ಗರಂ ಮಸಾಲೆಗೆ ಜಾಸ್ತಿ ಮಸಾಲೆಗಳು ಬೇಡ. ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೋಣ, ಅಂದರೆ 1 ಗಡ್ಡೆ ಅಷ್ಟು ಹಾಕ್ಕೊಳ್ಳಿ. ಶುಂಠಿ 1 ಇಂಚು, ಈರುಳ್ಳಿ 1 ದೊಡ್ಡ ತೊಗೊಳ್ಳೋಣ, ಸಣ್ಣಗೆ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ ಟೊಮೆಟೊ 1-2 ಹಾಕ್ಕೊಳ್ಳಿ, ದೊಡ್ಡದು 1-2 ಸಣ್ಣಗೆ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾವು ಇದನ್ನ ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಅದ್ಭುತವಾಗಿ ಮಸಾಲ ಗ್ರೇವಿ ಅನ್ನೋದು ಇರುತ್ತೆ. ಹಸಿದು ಹಾಕಿ ರುಬ್ಬಿ ಮಾಡ್ತಾರೆ, ಬಟ್ ಹಸಿದು ಹಾಕಿ ರುಬ್ಬಿ ಮಾಡೋದ್ರಿಂದ ನಮಗೆ ಫ್ಲೇವರೇ ಬೇರೆ ಬಂದ್ಬಿಡುತ್ತೆ. ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡು ರುಬ್ಕೊಳ್ಳೋಕ್ಕೆ ತೊಗೋಣ. ಅದ್ರ ಜೊತೆಗೇ ಕಾಜು 4-5 ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಮೊಸರು 4 ಸ್ಪೂನಷ್ಟು ಹಾಕ್ಕೊಳ್ಳಿ. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನಮಗೆ 4 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ಅದೇ ಪ್ಯಾನ್ಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಣ. ಎಣ್ಣೆ ಹಾಕ್ಕೊಂಡು ಮಶ್ರೂಮ್ ನೀಟಾಗಿ ತೊಳೆದು ಇಟ್ಕೊಂಡಿದ್ವಿ. ಇದು ನ್ಯಾಚುರಲ್ ಆಗಿ ಸಿಕ್ಕಿರೋ ಅಂಥ ಒಂದು 1/4 kg ಅಷ್ಟಿದೆ. ನಿಮಗೆ ನಾರ್ಮಲಾಗಿ ಸಿಗುತ್ತಲ್ವ 2 ಪ್ಯಾಕೆಟ್ ಅಷ್ಟು ಈ ಮಶ್ರೂಮ್ ಮಸಾಲಾಗೆ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ಸೊ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ನೀರು ಬಿಟ್ಕೊಂಡ್ರೂ ಪರವಾಗಿಲ್ಲ. ಸೊ ಈ ರೀತಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸೊ ಅದನ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಮತ್ತೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ ಮತ್ತು ಉದ್ದುದಕ್ಕೆ ಸೀಳ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಣ. ಇದು ಖಾರ ಕಮ್ಮಿ ಇತ್ತು ಹಸಿಮೆಣ್ಸಿನ್ಕಾಯಿ, ಸೊ ಹಾಗಾಗಿ ನಾನು 2 ತೊಗೊಂಡಿದ್ದೀನಿ. ಇದು ಖಾರಕ್ಕಲ್ಲ, ಸೊ ಸ್ವಲ್ಪ ಟೇಸ್ಟ್ಗಷ್ಟೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದು. ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಫ್ರೈ ಆದಮೇಲೆ ಏನು ಮಸಾಲೆ ನಾವು ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು, ಅದಕ್ಕೆ ಕನ್ಸಿಸ್ಟೆನ್ಸಿ ತಕ್ಕಂತೆ ನೀರು ಸಹ ಹಾಕ್ಕೊಳ್ಳಿ. ಮತ್ತು 2 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ನಾನು ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಬಳಸ್ತಾಯಿದ್ದೀನಿ, ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನಿಮ್ಮ ಹತ್ರ ನಾರ್ಮಲ್ ಚಿಲ್ಲಿ ಪೌಡ್ರ್ ಇದ್ರೂ ಸಾಕು, 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಮತ್ತು ಗರಂ ಮಸಾಲ 1/2 ಟೇಬಲ್ ಸ್ಪೂನಷ್ಟು, ಧನಿಯಾ ಪುಡಿ 1 ಸ್ಪೂನಷ್ಟು, ಅರಿಶಿನ ಸ್ವಲ್ಪ ಹಾಕಿದ್ದೀನಿ, 1-2 ಚಿಟಿಕೆ ಅಷ್ಟು. ಸೊ ಈ ರೀತಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ, ಎಲ್ಲನೂ ಹೊಂದ್ಕೊಳ್ಳೋ ರೀತಿ. ಈಗ ಮಶ್ರೂಮ್ ಏನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಸಹ ಹಾಕ್ಕೋಣ. ಮಶ್ರೂಮ್ ಗ್ರೇವಿ ಅನ್ನೋದು ಸ್ವಲ್ಪ ನೀಟಾಗಿ 1-2 ನಿಮಿಷ ಕುದ್ದಾದಮೇಲೆ ಈ ರೀತಿ ಮಶ್ರೂಮ್ನ ಸೇರಿಸ್ಕೊಳ್ಳಿ. ಫೈನಲ್ಗೆ ಉಪ್ಪು ಹಾಕ್ಕೋಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಈಗ ಇದು ಕುದಿ ಬರಬೇಕು, 1-2 ಕುದಿ ಬಂದರೆ ಸಾಕು. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ರೆಡಿ ಆಗಿರುತ್ತೆ. ಸೊ ಮಿಸ್ ಮಾಡಬೇಡಿ. ಒಮ್ಮೆ ಆದರೂ ಈ ರೀತಿ ಟ್ರೈ ಮಾಡ್ಕೊಳ್ತೀನಿ. ಮಾಡಿದ್ದೆಲ್ಲನೂ ಸಹ ಖಾಲಿನೇ ಆಗಿಬಿಡುತ್ತೆ. ಅಷ್ಟೊಂದು ಅದ್ಭುತವಾಗಿರುತ್ತೆ. ನಾವು ರೆಸ್ಟೋರೆಂಟ್ಗೆ ಅಥವಾ ಹೋಟೆಲ್ಗೆ ಹೋಗೋ ನೆಸಿಟಿನೇ ಬರಲ್ಲ. ರೈಸು, ಚಪಾತಿ, ಪುಲ್ಕ, ನಾನು, ಪರೋಟ, ನೀವು ಯಾವುದಕ್ಕೆ ಬೇಕಾದರೂ ನಾವು ತಿನ್ಬೋದು. ನೆಕ್ಸ್ಟ್ ಲೆವೆಲ್ ಗ್ರೇವಿ ಅಂತಲೇ ಹೇಳ್ಬೋದು. ಇನ್ನು ಯಾರು ನನ್ನ ಪೇಜ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡ್ಕೊಳ್ಳಿ, ಅವರು ಸಹ ಈ ರೆಸಿಪಿನ ಮಾಡ್ಕೊಳ್ಳಿ. ಅಥವಾ ಸೇವ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕಾದರೂ ಅವಾಗ ನೋಡಿ ಮಾಡ್ಕೊಳ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನಿಮ್ಮ ದಿನ ಶುಭವಾಗಿರಲಿ.